ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಅವ್ರು ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಸೊ ನೋಡಿ, ನಾನು ಒಂದು ನೀರಿಟ್ಟು ಬಿಸಿಯಾದ ಮೇಲೆ ಮೈಕ್ರೋನಿ ಅಂತ ಹೇಳ್ತಾರೆ ಒಬ್ಬೊಬ್ಬರು ಪಾಸ್ತಾ ಅಂತ ಹೇಳ್ತಾರೆ. ಸೊ ನಾನು ಈಗ ಪಾಸ್ತಾ ಮಾಡ್ತಾ ಇದ್ದೇನೆ ಸಿಂಪಲಾಗಿ. ಸೊ ನೋಡಿ, ನಾನು ಹಾಕ್ತಾ ಇದ್ದೇನೆ ಸಾಸ್ ಎಲ್ಲ. ಬಟ್ ಇದು ಹೆಲ್ತಿಗೆ ಒಳ್ಳೆ ಅಲ್ಲ, ಒಂದು ಬ್ರೇಕ್ಫಾಸ್ಟ್ ಆಗುತ್ತೆ ಬೇಗ ಅಂತ ಟೊಮೆಟೊ ಸಾಸ್ ಎಲ್ಲ ಹಾಕ್ತಾ ಇದ್ದೇನೆ. ಸೊ ಸಿಂಪಲಾಗಿ ಟೊಮೆಟೊ ಕೆಚಪ್ ಹಾಕಿದೆ. ಮತ್ತು ಇದು ಲೂಡಲ್ಸ್ ಇದ್ದು ಪ್ಯಾಕೆಟ್ ಮ್ಯಾಗಿ ಥರ ಮಸಾಲ ಬರ್ತಲ್ಲ, ಅದೊಟ್ಟು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟು ಬಿಡಿ ಹುಡಿ. ಆದರೆ ಇದೊಂದು ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಬೆಳಗ್ಗೆ ಬೇಗನೂ ಆಗುತ್ತೆ. ಒಂದು ಪಾತ್ರೆ ಇಟ್ಟಿದೆ ನಾನು ಗ್ಯಾಸಲ್ಲಿ, ಅದಕ್ಕೆ ಹಾಕ್ತೇನೆ ಸ್ವಲ್ಪ ಎಣ್ಣೆ. ಸೊ ದಿನಾಲೂ ಮಾಡಬೇಡಿ, ಅಂದರೆ ಸಾಸ್ ಎಲ್ಲ ಮಕ್ಕಳಿಗೆಲ್ಲ ಜಾಸ್ತಿ ಒಳ್ಳೆ ಅಲ್ಲಲ್ವಾ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ಕಾಯಿ ಮೆಣಸು, ಮತ್ತು ಸ್ವಲ್ಪ ಜಿಂಜರ್ ಹಾಕಿ, ಮತ್ತು ನೀರುಳ್ಳಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಕಟ್ ಮಾಡ್ತೇನೆ. ಮತ್ತು ದೊಣ್ಣೆ ಮೆಣಸು ಹಾಕ್ತಾ ಇದ್ದೇನೆ, ಮತ್ತು ಟೊಮೆಟೊ ಇದೆಲ್ಲ ಒಟ್ಟಿಗೆ ಸ್ವಲ್ಪ ಫ್ರೈ ಮಾಡ್ತೇನೆ. ಬೇಕಾದರೆ ಇದಕ್ಕೆ ಚಿಕನ್ ಹಾಕ್ಬೋದು, ಬೇರೆ ಎಲ್ಲ ವೆಜ್ಜೆಲ್ಲ ಹಾಕ್ಬೋದು. ನಾನೀಗ ಮಸಾಲೆ ಮಾಡಿಟ್ಟದು ಮಿಕ್ಸ್ ಮಾಡ್ತಾಯಿದ್ದೀನಿ. ಸಾಸ್ ಎಲ್ಲ ಚಿಕನ್ ಹಾಕಿ, ಬೀನ್ಸ್ ಹಾಕಿ, ಕ್ಯಾರೆಟ್ ಹಾಕ್ಬೋದು, ಯಾವುದು ಬೇಕಾದರೆ ವೆಜ್ ಹಾಕ್ಬೋದು. ನಾನು ಬೆಳಗ್ಗೆ ಒಂದೊಂದು ಸರ್ತಿ ಸುಸ್ತಾದರೆ ಇದೇ ಥರ ಮಾಡೋದು, ಮಾಡಲಿಕ್ಕೆ ಮನಸ್ಸಿಲ್ಲದಾಗ. ಸೊ ನೋಡಿ, ಇದು ಪಾಸ್ತಾ ಬಾಯ್ಲ್ ಆಯಿತು, ಅದು ನೀರು ತೆಗೆದೇ ಈ ಥರ ಮಿಕ್ಸ್ ಮಾಡಿದರೆ ಆಯಿತು, ನಮ್ಮ ಮೈಕ್ರೋನಿ ಪಾಸ್ತಾ ರೆಡಿ ಆಯಿತು. ಅಷ್ಟೇ ಸಿಂಪಲಾಗಿ ಬ್ರೇಕ್ಫಾಸ್ಟ್.